ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋನಲ್ಲಿ ನೀವು ಪೂರ್ತಿ ನೋಡಿದ್ರೆ ಕಾರ್ತಿಕ ಮಾಸದಲ್ಲಿ ದೇವಸ್ಥಾನದಲ್ಲಿ 5 ದೀಪಗಳನ್ನ ಬಳಸಿ ಒಂದು ಸಂಕಲ್ಪವನ್ನು ಮಾಡ್ಕೋಬೋದು. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದ್ರ ಜೊತೆಗೆ ನಾಳೆ ಕಾರ್ತಿಕ ಮಾಸದ ಕೊನೆಯ ಗುರುವಾರ ರಾಯರ ಪೂಜೆ ಹೇಗಿರಬೇಕು, ಅತ್ಯಂತ ವಿಶೇಷವಾದಂತಹ ಗುರುವಾರ ಚೆನ್ನಾಗಿ ಬಂದಿದೆ, ಯಾವ ರೀತಿ ಪೂಜೆ ಮಾಡಬೇಕು, ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಬೆಳಗೋದಕ್ಕೆ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆ ಇದೆ. ನಾನು ನಿಮಗೆ ಇವತ್ತು ಹೇಳ್ತಾ ಇರುವಂಥದ್ದು 5 ಹೊಸ ಮಣ್ಣಿನ ದೀಪಗಳನ್ನು ಬಳಸಿ ಮಾಡುವಂತಹದ್ದು. ಯಾವ ರೀತಿ ಮಾಡಬೇಕು ಅಂತಂದರೆ, ಇದನ್ನು ಗುರುವಾರ ರಾಯರಿಗೆ ಮಾಡ್ಬೋದು, ಶುಕ್ರವಾರ ಯಾವುದೇ ಅಮ್ಮನವರ ದೇವಸ್ಥಾನದಲ್ಲಿ ಮಾಡ್ಬೋದು, ಶನಿವಾರ ಆಂಜನೇಯ ಸ್ವಾಮಿಗೆ ಮಾಡ್ಬೋದು. ಇದನ್ನು ನಮ್ಮ ಯಾವುದೇ ಇಷ್ಟಾರ್ಥಗಳು ಈಡೇರಲಿ ಅಂತ ಹೇಳಿ ಕೇಳಿಕೊಂಡು ಮಾಡೋವಂತಹ ಒಂದು ಏನೋ ಸಂಕಲ್ಪ ಇದಲ್ಲ. ಅಂತಂದರೆ ನಾವೇನೋ ಅಂದ್ಕೊಂಡಿರ್ತೀವಿ ಮನಸ್ಸಲ್ಲಿ, ಇದು ನೆರವೇರಲಿ ಅಂತ ಹೇಳಿ ಕೇಳಿಕೊಂಡು ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ತೀವಲ್ಲ, ಆ ಥರ ಅಲ್ಲ ಇದು. ಇದನ್ನು ಮತ್ತೆ ಏನಕ್ಕೋಸ್ಕರ ಮಾಡ್ತಾರೆ ಅಂತಂದರೆ, ಮನೆಯಲ್ಲಿ ತುಂಬ ಕಷ್ಟ ಕಾರ್ಪಣ್ಯಗಳಿದ್ದರೆ ನಮ್ಮ ಕಷ್ಟಗಳು ಕಳೆದು ಹೋಗಲಿ ಅಂತ ಹೇಳಿ ಮಾಡೋವಂತಹ ಒಂದು ಪೂಜೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ಕಾಣುತ್ತೆ ವಿಡಿಯೋನಲ್ಲಿ. ನಾನು ಮಂಗಳವಾರ ಅಮ್ಮನವರ ದೇವಸ್ಥಾನದಲ್ಲಿ ಹಚ್ಚಿದ್ದೆ ನೋಡಿ. ಇದು ಯಾವ ರೀತಿ ಮಾಡೋದು ಅಂತಂದರೆ, ನಾನು ಈಗೇನು ತಟ್ಟೆಯನ್ನು ತೋರಿಸ್ತಾ ಇದ್ದೀನಲ್ಲ, ಆ ಥರ ತಟ್ಟೆನ ನೀವು ತಗೋಬೇಕು. ಏನಕ್ಕೆ ಅಂತಂದರೆ, ಮನೆಯಲ್ಲಿ ಇರುವಂತಹ ತಟ್ಟೆಗಳನ್ನ ತಗೊಂಡು ಹೋಗಬಾರ್ದು. ನಾವು ಈ ದೀಪಗಳನ್ನು ಹಚ್ಚಿದ್ದಾದಮೇಲೆ ನಾವು ಯಾವುದನ್ನು ಮನೆಗೆ ತರೋದಿಲ್ಲ, ಅಲ್ಲೇ ಬಿಟ್ಬಿಟ್ಟು ಬರ್ತೀವಿ. ಹಾಗಾಗಿ ಈ ರೀತಿಯ ಒಂದು ತಟ್ಟೆ ತಗೊಳ್ಳಿ. 5 ಹೊಸ ದೀಪಗಳೇ ಆಗಬೇಕು, ಮಣ್ಣಿನ ದೀಪಗಳು. ನೀವು ರಾಯರಿಗೆ ಹಚ್ಚೋದಾದರೆ ತುಪ್ಪದಲ್ಲಿ ಹಚ್ಚಿದ್ರೇ ಶ್ರೇಷ್ಠ, ಹೂಬತ್ತಿನಲ್ಲೇ ಹಚ್ಚಬೇಕು. ನಾನು ಹಚ್ಚಿದ್ದೀನಲ್ವ ಆ ಥರ. ಈ ರೀತಿ ತಟ್ಟೆ 5 ದೀಪಗಳನ್ನ ತೊಗೊಂಡು ಹೋಗಬೇಕು. ಮತ್ತು ಇದು ಊದುಗಡ್ಡಿಯಿಂದಲೇ ಈ ದೀಪವನ್ನು ಹಚ್ಚಬೇಕಾಗತ್ತೆ. ಈ ತಗೊಂಡೋದಾದ್ಮೇಲೆ ನೀವೇನು ಮಾಡಬೇಕು ಅಂತಂದರೆ, ಈ ರೀತಿ ತಟ್ಟೆಗೆ ಜೋಡಿಸ್ಕೊಂಡು ಎಲ್ಲ ದೀಪಗಳಿಗೂ ಅರಿಶಿಣ ಕುಂಕುಮವನ್ನು ಹಚ್ಚಿದ್ದಾದಮೇಲೆ ಬತ್ತಿಗಳನ್ನೆಲ್ಲ ಹಾಕಿಬಿಟ್ಟು ನೀವು ನಿಮ್ಮ ಕಷ್ಟ ಎಲ್ಲ ಏನಿದೆ, ಏನು ಕಳಿಬೇಕು ಅಂತೇಳಿ ಕೇಳಿಕೊಂಡು ಊದುಗಡ್ಡಿಯಿಂದನೇ ನೀವು ದೀಪವನ್ನು ಹಚ್ಚಬೇಕು, ಬೆಂಕಿಗಡ್ಡಿಯಿಂದ ಹಚ್ಚಬಾರ್ದು. ಹಚ್ಚಿದ್ದಾದಮೇಲೆ ಇದನ್ನು ಎತ್ತಿ ದೇವರಿಗೆ ಆರತಿಯ ರೂಪದಲ್ಲಿ ಬೆಳಗು ಬಿಟ್ಟು ನೀವು ಆ ದೇವಸ್ಥಾನದ ಬಳಿ ಯಾವುದಾದ್ರೂ ಒಂದು ಮರ ಇದ್ದರೆ ಆ ಮರದ ಕೆಳಗಡೆ ಈ ತಟ್ಟೆಯನ್ನು ಇಟ್ಬಿಡಿ. ಮನೆಗೆ ತಗೊಂಡು ಬರಬೇಡಿ. ಆರಿದ್ದಾದಮೇಲೆ ದೀಪಗಳನ್ನ ಎತ್ಕೊಂಡು ಬರೋದು ಅದೆಲ್ಲ ಮಾಡಬಾರ್ದು. ಅಂದರೆ ನಮ್ಮ ಮನೆಯಲ್ಲಿರುವಂತಹ ಕಷ್ಟಗಳೆಲ್ಲವೂ ಸಹ ಹೊರಟು ಹೋಗಲಿ ಹಾಗೇನೆ ಅನ್ನುವಂಥದ್ದು ಇದರ ಒಂದು ವೈಶಿಷ್ಟ್ಯತೆ. ಇದಾದಮೇಲೆ ನೀವೇನು ಮಾಡಬೇಕು, ಒಂದು ಪೂಜೆ ಸಾಮಾನನ್ನು ತೊಗೊಂಡು ಹೋಗಿರಬೇಕು. ನೀವು ಯಾವ ದೇವರಿಗೆ ಇದನ್ನು ಹಚ್ಚಿರ್ತೀರ ಆ ದೇವರಿಗೆ ಒಂದು ಪೂಜೆಯನ್ನು ಮಾಡಿಸ್ಕೊಂಡ್ಬಿಟ್ಟು ಬರಬೇಕಾಗತ್ತೆ. ಇದನ್ನು ಅಮ್ಮನವ್ರಿಗೆ ಹಚ್ಚೋದಾದರೆ ಎಣ್ಣೆನಲ್ಲಾದರೂ ಹಚ್ಬೋದು, ತುಪ್ಪದಲ್ಲಾದರೂ ಹಚ್ಬೋದು ಶುಕ್ರವಾರದತ್ತು. ಶನಿವಾರ ಆಂಜನೇಯ ಸ್ವಾಮಿಗೆ ಹಚ್ಚುತ್ತೀನಿ ಅನ್ನೋದಾದರೆ, ನಿಮ್ಮ ಕಷ್ಟಗಳು ಆದಷ್ಟು ಬೇಗ ಕಳಿಬೇಕು ಅನ್ನೋಂಥ ಆಸೆ ಇದ್ದರೆ ಎಳ್ಳೆಣ್ಣೆನಲ್ಲಿ ಹಚ್ಬಿಟ್ಟು ಬನ್ನಿ. ಎಳ್ಳೆಣ್ಣೆನಲ್ಲಿ ಹಚ್ಚಿದ್ರೆ ಸ್ವಾಮಿ ಮುಂದೆ ಬಹಳ ಒಳ್ಳೆಯದು. ಇಷ್ಟು ದೀಪವನ್ನು ಹಚ್ಚುವಂತಹ ಒಂದು ವಿಧಾನ. ಇನ್ನು ನಾಳೆ ಕಾರ್ತಿಕ ಮಾಸದ ಕೊನೆಯ ಗುರುವಾರ, ಬಹಳ ವಿಶೇಷವಾಗಿ ಬಂದಿದೆ ಗುರುವಾರ. ರಾಯರಿಗೆ ಹೇಗೆಲ್ಲ ಪೂಜೆ ಅಂತಂದರೆ, ಯಥಾ ಪ್ರಕಾರ ರಾಯರ ಫೋಟೋವನ್ನು ಒರೆಸಿ ಗಂಧವನ್ನು ಹಚ್ಕೊಡಿ, ಹೂಗಳಿಂದ ರಾಯರಿಗೆ ಅಲಂಕಾರ ಮಾಡ್ಕೊಳ್ಳಿ. ನಾಳೆ ಅಟ್ಲೀಸ್ಟ್ ರಾಯರ ಮುಂದೆ ಮಣ್ಣಿನ ದೀಪಗಳು 5 ಆದ್ರೂ ಸಹ ಹಚ್ಚಿ. ನೀವು ದೇವ್ರ ಮನೆಯಲ್ಲಿ ಕಾರ್ತಿಕ ಮಾಸದಲ್ಲಿ ಎಷ್ಟು ದೀಪಗಳನ್ನ ಬೆಳಗಿಸ್ತೀರೋ ನಿಮ್ಮ ಮನೆಯ ಕಷ್ಟಗಳು ಅಷ್ಟು ಕಳೆಯುತ್ತೆ, ನಿಮಗೆ ಅಷ್ಟು ಒಳ್ಳೆಯದಾಗುತ್ತೆ. ದೀಪಗಳನ್ನು ಉರಿಸೋದೇ ಕಾರ್ತಿಕ ಮಾಸದ ವಿಶೇಷತೆ. ಇದನ್ನು ರಾಯರ ಮುಂದೆನೂ ಸಹ ನೀವು 5 9 ನೀವೆಷ್ಟು ಬೇಕಾದರೂ ಸಹ ದೀಪಗಳನ್ನ ಹಚ್ಚಿ ಅಲಂಕಾರ ಮಾಡಿ ಸಂತೋಷ ಪಡ್ಬೋದು. ಕನಿಷ್ಠ ಪಕ್ಷ ಒಂದು 5 ಆದ್ರೂ ಸಹ ಹಚ್ಚಿ. ತುಪ್ಪದಲ್ಲೇ ಹಚ್ಚಬೇಕು ಅಂತೇನಿಲ್ಲ, ಬರೀ 5 ಹಚ್ಚೋದಾದರೆ ತುಪ್ಪದಲ್ಲಿ ಹಚ್ಚಿ, ಇಲ್ಲ ಜಾಸ್ತಿ ಹಚ್ತೀನಿ ಅನ್ನೋಂಥದ್ದಾದರೆ ಎಣ್ಣೆಯನ್ನು ಬಳಸ್ಕೊಂಡು ಹಚ್ಬೋದು. ಒಂದು 3 ಥರದ ಹಣ್ಣುಗಳನ್ನ ರಾಯರಿಗೆ ಇಡಿ. ನಾಳೆ ಒಂದು ಕಾಯಿಯನ್ನು ಹೊಡಿಲೇಬೇಕು ರಾಯರ ಮುಂದೆ. ಇನ್ನು ಪೂಜೆ ವಿಧಾನ ಎಲ್ಲ ಗೊತ್ತೇ ಇದೆ ನಿಮಗೆ. ಗಂಧ ಹಚ್ಚಿ ಹೂಗಳನ್ನ ಹಾಕ್ತೀರಾ, ರಾಯರಿಗೆ ದೀಪವನ್ನು ಹಚ್ಚುತ್ತೀರಾ. ಹಚ್ಚಿದ್ದಾದಮೇಲೆ ಅಭಿಷೇಕ ಮಾಡುವಂತಹ ಗಂಡಸರು ಅಭಿಷೇಕವನ್ನು ಮಾಡ್ಕೋಬೋದು. ಇದಾದಮೇಲೆ ರಾಯರಿಗೆ ಏನೆಲ್ಲ ಸ್ತೋತ್ರಗಳನ್ನ ಹೇಳ್ಕೊಂಡು ಹಣ್ಣುಗಳನ್ನ ನೈವೇದ್ಯ ಅಂತ ಬಂದಾಗ ರಾಯರಿಗೆ ನಾಳೆ ಹೆಸರು ಬೇಳೆಯಿಂದ ಮಾಡಿದಂತಹ ಪಾಯಸವನ್ನು ನೈವೇದ್ಯವಾಗಿ ತೋರಿಸಿ ಬಹಳ ಒಳ್ಳೆಯದು. ಇದ್ರ ಜೊತೆಗೆ ಇನ್ನೊಂದು ವಿಶೇಷ, ಇದ್ರ ಜೊತೆಗೆ ನಾಳೆ ರಾಯರ ಮುಂದೆ ತುಪ್ಪದಲ್ಲಿ ನೆನೆಸಿದಂತಹ ಹೂಬತ್ತಿಗಳನ್ನ 48
ಇಲ್ಲ ಅಂತಂದರೆ 108, ಇಲ್ಲ ಅಂತಂದರೆ 21 ಆ ರೀತಿಯಾಗಿ ಹಚ್ಚಿ ಕಾರ್ತಿಕ ಮಾಸದ ಕೊನೆಯ ಗುರುವಾರ ರಾಯರಿಗೆ ಈ ರೀತಿ ಸೇವೆ ಮಾಡಿದ್ರೆ ಬಹಳ ವಿಶೇಷವಾದಂತಹ ಫಲಗಳು. ರಾಯರ ಮಠದಲ್ಲೂ ಸಹ ಬಹಳಷ್ಟು ಮಠಗಳಲ್ಲಿ ದೀಪಗಳಿಂದ ಅಲಂಕಾರ ನಡೆಯುವಂತಹದ್ದನ್ನು ನೀವು ನೋಡ್ಬೋದು. ಗುರುವಾರದೊತ್ತು ಕಾರ್ತಿಕ ಮಾಸದಲ್ಲಿ ಮನೆಯಲ್ಲೂ ಸಹ ಈ ರೀತಿ ಗುರುವಾರ ಮಾಡೋದ್ರಿಂದ ಕೆಲವೊಂದು ವಿಶೇಷ ಫಲಗಳು ಲಭ್ಯ ಆಗುತ್ತೆ.